48 ಗಂಟೆ ಕಳೆದಿಲ್ಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಈಗಲೇ ಒಂದಷ್ಟು ಜನರಿಗೆ ಅಸಮಾಧಾನ ಕೂಡ ಕಾಡ್ತಾ ಇದೆ. ಜೊತೆಗೆ ಖಾತೆ ಹಂಚಿಕೆ ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ನೀಡ್ತೀವಿ. ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಎಡವಟ್ಟಾದರೂ ಕೂಡ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇವೆ. ರಾಜ್ಯಪಾಲರು ಸಚಿವರ ಖಾತೆ ಪಟ್ಟಿಗೆ ಅಂಕಿತ ಹಾಕಿದ್ರು. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಅದಾದ ನಂತರ ರಾಮಲಿಂಗಾರೆಡ್ಡಿಯವರ ವಿವರಗಳನ್ನು ನಿಮಗೆ ಕೊಡ್ತೀವಿ. ನೋಡಿ, ಹಣಕಾಸು, ಗುಪ್ತಚರ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಈ ಎಲ್ಲ ಖಾತೆಗಳನ್ನು ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಜೊತೆಗೇನು ಅಂದರೆ ಕಂದಾಯ ಖಾತೆಯನ್ನು ಪರಮೇಶ್ವರ್ ಅವರಿಗೆ ಕೊಡಲಾಗಿದೆ. ಜೊತೆಗೆ ಯುವ ಸಬಲೀಕರಣ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ. ಹಿಂದೆ ಕಂದಾಯ ಖಾತೆ ಕೃಷ್ಣ ಬೈರೇಗೌಡರ ಕೈನಲ್ಲಿತ್ತು. ಇನ್ನು ಹಿಂದಿನ ಖಾತೆಯೇ ಮುಂದುವರೆದಿದೆ ಕೆ ಎಚ್ ಮುನಿಯಪ್ಪನವ್ರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ. ಅದನ್ನು ಹಿರಿಯ ಸಚಿವರಿಗೆ ಬಿಟ್ಟುಕೊಡಲಾಗಿದೆ. ಇನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಕೆ ಜೆ ಜಾರ್ಜ್ ಅವರಿಗೆ, ಇಂದು ಕೂಡ ಅವರು ಇಂಧನ ಖಾತೆಯನ್ನೇ ನೋಡಿದ್ದರು. ಅದೇ ರೀತಿ ಎಂ ಬಿ ಪಾಟೀಲರು ಕೂಡ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಸೌಕರ್ಯ ಅಭಿವೃದ್ಧಿ, ಇದು ಎಂ ಬಿ ಪಾಟೀಲ್ ಅವರ ಕೈನಲ್ಲೇ ಇರುತ್ತೆ. ಸತೀಶ್ ಅವರಿಗೆ ಇನ್ನು ನೋಡಿ, ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಒಪ್ಕೊಳ್ಳಿಕ್ಕೆ ಅವರು ಸುತಾರಾಮ್ ತಯಾರಿಲ್ಲ. ಅವರು ಬೆಂಗಳೂರನ್ನು ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಹಿಂದೂ ಕೂಡ ಅವರು ಲೋಕೋಪಯೋಗಿ ಇಲಾಖೆಯನ್ನೇ ನಿಭಾಯಿಸಿದರು. ಈಗಲೂ ಕೂಡ ಅವರಿಗೆ ಲೋಕೋಪಯೋಗಿ. ನೋಡಿ, ಇದು ಕಂದಾಯ ಖಾತೆಯಿಂದ ಬೆಂಗಳೂರು ನಗರಾಭಿವೃದ್ಧಿ, GBA ಬೆಂಗಳೂರಿನ 5 ಪಾಲಿಕೆಗಳು ಇವರ ವ್ಯಾಪ್ತಿಗೆ ಬರ್ತವೆ. BWSSB, BMRCL ಇವೆಲ್ಲವೂ ಕೂಡ ಇವರ ವ್ಯಾಪ್ತಿಗೆ ಬರ್ತವೆ. ವೆರಿ ಇಂಪಾರ್ಟೆಂಟ್ ಖಾತೆ ಅದು ಕೃಷ್ಣ ಬೈರೇಗೌಡರಿಗೆ. ವೆರಿ ಇಂಪಾರ್ಟೆಂಟ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆಯನ್ನು ಕೊಡಲಾಗಿದೆ. ಜೊತೆಗೆ ಹಿಂದೆ ಅವರೇನು IT-BT ಇಲಾಖೆಯನ್ನು ಹ್ಯಾಂಡಲ್ ಮಾಡಿದರು ಅದನ್ನು ಕೂಡ ಸೇರಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ UT ಖಾದರ್ ಅವರಿಗೆ ನಿನ್ನೆ ಖಾತೆ ಸಿಕ್ತಿದ್ದಂಗೆ ಅವರು ಆ್ಯಕ್ಟಿವ್ ಆದರು. ನಿನ್ನೆ ಅವರು ಹಾಸ್ಪಿಟಲ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಜಯನಗರ ಆಸ್ಪತ್ರೆಗೆ ಹೋಗಿ ಅಧಿಕಾರಿಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾರೆ. ಅವ್ಯವಸ್ಥೆಯ ಬಗ್ಗೆ ಬೆವರಿಳಿಸಿದ್ದಾರೆ ಅಧಿಕಾರಿಗಳಿಗೆ. UT ಖಾದರ್ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಛಾಪ್ ಒತ್ತುವಂಥದ್ದು ನಿಶ್ಚಿತ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರಿಗೆ ಜಾಕ್ಪಾಟ್ ನಗರಾಭಿವೃದ್ಧಿ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಈಶ್ವರ್ ಖಂಡ್ರೆ ಅವರಿಗೆ ಹಿಂದೆ ಅವರು ಅರಣ್ಯ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದರು. ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ ಸಿಕ್ಕಿದೆ. ಸೊ ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಮಾತಾಡಲೇಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ವಿಪರೀತ ಅತೃಪ್ತಿ ಇದೆ. ಹಿಂದೆ ಖುದ್ದು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಹೇಳಿದರು, ನಾನು ಮುಖ್ಯಮಂತ್ರಿ ಆದರೆ ನನ್ನ ಖಾತೆಯನ್ನೇ ಬಿಟ್ಟುಕೊಡ್ತೀನಿ ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಬೇಸರವನ್ನು ತಣಿಸಿದ್ರು. ಆದರೆ ಈಗ ತಾವು ಅಂದ್ಕೊಂಡಿದ್ದ ಖಾತೆ ಸಿಗಲಿಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಆ ರೀತಿ ಏನಾದರೂ ಆದರೆ ಒಂದು ಹಿನ್ನಡೆ ಆಗಿಬಿಡುತ್ತೆ. ಏಕೆಂದರೆ ರಾಮಲಿಂಗಾರೆಡ್ಡಿ ಎಲ್ಲರಿಗೂ ಬೇಕಾಗಿರುವಂಥ ನಾಯಕ, ಒಳ್ಳೆಯ ನಾಯಕ, ಯಾವುದೇ ಆರೋಪಗಳಿಲ್ಲ, ಆರೋಪಗಳಿಂದ ಮುಕ್ತ ಇವರು, ಇಲ್ಲಿ ಸಲ್ಲದ ಕಾಂಟ್ರವರ್ಸಿಗಳಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳು ಕೊಡಲ್ಲ, ಜಾಸ್ತಿ ಲಾಬಿ ಮಾಡಲ್ಲ, ಗಿನ್ಸ್ಫರ್ರು ಅದು ಇದು ಅವೆಲ್ಲ ಸಂಗತಿಗಳು ಇಲ್ಲವೇ ಇಲ್ಲ. ಅವ್ರ ಹಿಂದೆ ಅವರು ಗೃಹ ಖಾತೆ ವಹಿಸ್ಕೊಂಡಾಗಲೂ ಕೂಡ ಅಷ್ಟನ್ನೇ. ಯಾರಾದರೂ ಒಬ್ಬರು ಪೊಲೀಸರು ದುಡ್ಡು ಕೊಟ್ಟಿವಿ ರಾಮಲಿಂಗಾರೆಡ್ಡಿಗೆ ಅಂತ ಹೇಳಿದಂಥ ಉದಾಹರಣೆ ಇಲ್ಲ. ಅಂಥ ರಾಮಲಿಂಗಾರೆಡ್ಡಿ ಒಂದು ಲೆಕ್ಕದಲ್ಲಿ ಇವರೆಲ್ಲ ಆಸ್ತಿ. ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಉಳಿಸ್ಕೊಳ್ಳೋದು ಹೆಂಗೆ ಅಂತ. ಅದು ಬೇರೆ ವಿಚಾರ ಬಿಡಿ. ಯಾಕಂದರೆ ಅವ್ರಿಗೆ ಯಾರ ಅತೃಪ್ತಿಯನ್ನು ಹೆಂಗೆ ತಣಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಡಿ ಕೆ ಅವ್ರಿಗೆ. ಉಳಿಸ್ಕೋಬೇಕು ಇಂಥವ್ರನ್ನ. ಇಂಥ ನಾಯಕರುಗಳು ಸಿಗುವಂಥದ್ದು ಅಪರೂಪ. ಬೇಡಿಕೆ ಇಟ್ಟಿದ್ದಂಥ ಖಾತೆ ಸಿಗಲಿಲ್ಲ. ಹೀಗಾಗಿ ಏನು ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನೆ ಅವರು ರಾಜೀನಾಮೆಯನ್ನು ಪ್ರಕಟಿಸಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ತಮಗೆ ಸಿಗಬೇಕಾಗಿರುವಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡರಿಗೆ ಹೋಯ್ತಲ್ಲ, ಇದು ಇವರನ್ನು ಕೆರಳಿಸಿದೆ. ಈಗಾಗಲೇ ಅವರು ತಮ್ಮ ಜೊತೆಗಿರೋರ ಜೊತೆಗೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಕೋರಮಂಗಲ ಕಚೇರಿನಲ್ಲಿ ಸ್ವಲ್ಪ ಹೊತ್ತಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ
ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸ್ತಾರೆ ರಾಮಲಿಂಗಾರೆಡ್ಡಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಹಿಂದೂ ಕೂಡ ಮಾತಾಡಿದ್ವಿ, ಯಾಕಂದರೆ ಬೆಂಗಳೂರಿನ ಗೆರೆಗಳು ಕೂಡ ಬಲ್ಲಂಥ ವ್ಯಕ್ತಿ ಅಂತಂತಂದರೆ, ನಾಯಕ ಅಂತಂದರೆ ಅದು ರಾಮಲಿಂಗಾರೆಡ್ಡಿ ಅಂತ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಖಾತೆಯನ್ನು ಕೇಳಿದ್ರು ಅವರು, ಬೆಂಗಳೂರು ನಗರಾಭಿವೃದ್ಧಿ. ಆದರೆ ಅದು ಸಿಗಲಿಲ್ಲ. ಯಾವಾಗ ಸಿಗಲಿಲ್ಲಲ್ವಾ ಅವ್ರಿಗೆ ಬೇಜಾರಾಯಿತು. ಹೀಗಾಗಿ ಏನಂದರೆ ಈಗಾಗಲೇ ಅವರು ಕೋರಮಂಗಲ ಕಚೇರಿಗೆ ಬಂದಿದ್ದಾರೆ, ಸುದ್ದಿಗೋಷ್ಠಿ ಮಾಡ್ತಾರಂತೆ. ಅಲ್ಲೇ ರಾಜೀನಾಮೆ ನಿರ್ಧಾರವನ್ನು ಕೂಡ ಪ್ರಕಟಿಸ್ತಾರೆ ಅನ್ನುವಂಥ ಮಾತು. ನೋಡಿ, ಇನ್ನು ಹೊಸ ಸರ್ಕಾರ ಬಂದು 48 ಗಂಟೆ ಆಗಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 48 ಗಂಟೆ ಆಗಿಲ್ಲ, ಆಗಲೇ ಇದೊಂದು ದೊಡ್ಡ ಶಾಕ್ ನನಗೆ ಅನ್ನಿಸ್ತಾ ಇದೆ. ಬಹುಶಃ ನಿಮಗೂ ಗೊತ್ತಿದೆ ಅದು, ಇದು ಇಂಥವನ್ನೆಲ್ಲ ಹ್ಯಾಂಡಲ್ ಮಾಡೋದ್ರಲ್ಲಿ ಡಿ ಕೆ ನಸೀಮರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಈ ರೀತಿ ಆರಂಭದಲ್ಲೇ ಒಂದು ಲೆಕ್ಕದಲ್ಲಿ ಅಪಸ್ವರ ಇದೆಯಲ್ಲ, ಅದು ಒಳ್ಳೆಯ ಸೂಚನೆ ಅಲ್ಲ, ಏನಂತೀರಿ? ಹೌದು ರಂಗನಾಥ್, ಇದೀಗ ಆಟ ಶುರುವಾಗಿದೆ. ಮೊದಲ ಓವರ್ನಲ್ಲೇ ಮೊದಲ ವಿಕೆಟ್ ಪತನ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅತ್ಯಂತ ಆತ್ಮೀಯರು. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮುನ್ನೆಲೆಗೆ ಬರುವಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಂಥವ್ರು. ಹಲವು ಚುನಾವಣೆಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದಂಥವರು ರಾಮಲಿಂಗಾರೆಡ್ಡಿ ಅವರು. ಇದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಿರ್ಧಾರದ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಅಪಸ್ವರ ಎತ್ತೋದಕ್ಕೆ ಕಾರಣವಾಗಿದೆ. 2023ರಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಖಾತೆ ಸಿಕ್ಕಿತ್ತು. ಅವತ್ತು ಕೂಡ ತಾನು ನಿಭಾಯಿಸಿದ ಖಾತೆಯನ್ನೇ ಮತ್ತೆ ಮತ್ತೆ ತನಗೆ ಕೊಟ್ಟು ಯಾಕೆ ಈ ರೀತಿ ಅನುಭವವನ್ನು ನೀವು ಬಳಸ್ಕೊಳ್ತಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿ ಮನೆಯಲ್ಲಿ ಬೇಸರಗೊಂಡು ಕೂತಿದ್ರು. ಅವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿ ಕೋರಮಂಗಲದ ಮನೆಗೆ ರಾಮಲಿಂಗಾರೆಡ್ಡಿ ಅವರನ್ನ ಮಾತುಕತೆಯನ್ನು ನಡೆಸಿ ಡಿ ಕೆ ಸುರೇಶ್ ಅವರು ಕೂಡ ಅವತ್ತು ಹಾಜರಿದ್ರು. 2023ರಲ್ಲಿ ಕೊಟ್ಟ ಮಾತು, ನಿಮಗೆ ಮುಂದೆ ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ನನ್ನ ಬಳಿ ಇರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಮಗೆ ಕೊಡ್ತೀನಿ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಕೊಟ್ಟ ಮಾತನ್ನ ಪದೇ ಪದೇ ನೆನಪಿಸ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಆ ಮಾತು ನೆನಪಿಲ್ವಾ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೇಳ್ತಾ ಇರುವಂತಹ ವಿಷಯ. ಇದೀಗ ಇದೇ ಕಾರಣಕ್ಕೋಸ್ಕರ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ನಿನ್ನೆ ಪಟ್ಟು ಹಿಡಿದಂತಹ ರಾಮಲಿಂಗಾರೆಡ್ಡಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು ಇಬ್ಬರು ಕೂತು ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆಗ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ. ಇಲ್ಲ, ನಾನು ಬೆಂಗಳೂರಿನವನು, ಬೆಂಗಳೂರಿಗೆ ಸಂಬಂಧಪಟ್ಟಂತ ಖಾತೆಯನ್ನು ಕೊಡಿ, ಜಲಸಂಪನ್ಮೂಲ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ 6 ತಿಂಗಳು ವರ್ಷ ಬೇಕಾಗುತ್ತೆ, ಇನ್ನುಳಿದಂತ ನನ್ನ ಹಿರಿತನವನ್ನ ನೀವು ಜಿಬಿಎ ಚುನಾವಣೆಗೂ ಕೂಡ ಬಳಸೋದಿಲ್ಲ ಅನ್ನುವಂಥ ಈ ನಿರ್ಧಾರದಿಂದ ಸ್ಪಷ್ಟವಾಗುತ್ತೆ. ಹೀಗಾಗಿ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವರು ಎದ್ದು ಹೊರನಡೆದಿದ್ದಾರೆ. ನಿನ್ನೆ ತಡರಾತ್ರಿಯ ತನಕವೂ ಕೂಡ ಕಾದಿದ್ದಾರೆ. ರಾಜಭವನದಿಂದ ಅದೇ ಖಾತೆ, ಜಲಸಂಪನ್ಮೂಲ ಖಾತೆಯೇ ಅನುಮೋದನೆ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರು ನಿರ್ಧಾರಕ್ಕೆ ಬದ್ಧರಾಗಿರುವಂತಹ ನಿಟ್ಟಿನಲ್ಲಿ ಇದೀಗ ಶಾಸಕರ ಕಚೇರಿಗೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸ್ತಾರಾ ಅಥವಾ ಸಮಾಧಾನಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಹಿರಿಯರ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು ಖಂಡಿತ ಕಾಂಗ್ರೆಸ್ನ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ. ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆಯೇ ಪಕ್ಷದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಸಂಚಲನ ಅಂದ್ರೆ ಅದು ಪಾಸಿಟಿವ್ ದೃಷ್ಟಿಯಿಂದ ಅಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರು ಮತ್ತೊಬ್ಬ ಹಿರಿಯರು, ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿರ್ಬೋದು ಅಥವಾ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇರ್ಬೋದು, ಇದು ಕೂಡ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಯಾಂಪಲ್ ಆಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಹೀಗಾಗಿ ನೀವು ಬದ್ಧರಾಗಿರಿ ಅನ್ನುವಂಥದ್ದಕ್ಕೆ ಮಾತ್ರ ಸೀಮಿತ ಆಗ್ತಾರಾ ಅನ್ನುವಂಥದ್ದು ಈಗ ಮುಂದಿನ ಬೆಳವಣಿಗೆಗೆ ಮೇಲೆ ಆಧರಿಸಿದೆ ರಂಗನಾಥ. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಪ್ರಸನ್ನ. ನೋಡಿ, ಇದು ಸಂಗತಿ. ಯಾಕಂದರೆ ಈ ರೀತಿ ಅಸಮಾಧಾನ ಆಗಿಬಿಟ್ರೆ, ಹಿರಿಯರ ಅಸಮಾಧಾನಗೊಂಡ್ಬಿಟ್ರೆ ಗತಿ ಏನು, ಅದನ್ನು ಸರಿ ಮಾಡಲೇಬೇಕು ಆರಂಭದಲ್ಲೇ. ಯಾಕಂದರೆ ಡಿ ಕೆ ಮಾಡಿರುವಂಥ ಘೋಷಣೆಗಳು, ಡಿ ಕೆ ಮಾತನಾಡಿರುವಂಥ ರೀತಿ, ಜೊತೆಗೆ ಈ KPCC ಅಧ್ಯಕ್ಷರು ಮಾತನಾಡಿರುವಂಥ ರೀತಿ, ಇವನ್ನೆಲ್ಲ ನೋಡಿದ್ರೆ ಇದು ಬೇರೆದೇ ರೀತಿಯಲ್ಲಿ ಸರ್ಕಾರವನ್ನು ತೆಗೆದುಕೊಂಡು ಹೋಗಬೇಕು, ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಇರಾದೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂಥದ್ರಲ್ಲಿ ಆರಂಭದಲ್ಲಿ ಈ ರೀತಿ ಶಾಕ್ ಸಿಕ್ಬಿಟ್ರೆ ಆಗಬಾರ್ದು. ಆ ರೀತಿ